ನಮಸ್ಕಾರ, ನಾನು ನಿಮ್ಮ ಶೇಖರ್ ಒಣೇನೂರು. ಕರ್ನಾಟಕದ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನನ್ನು ಇದೇ ವರ್ಷ ಏಪ್ರಿಲ್ ಆರ್ ಮೇಯಲ್ಲಿ ನಡೆಸ್ತೀವಿ ಅಂತಂದು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ. ಹಾಗೆಯೇ ಈ ಸರಿ ಎಲೆಕ್ಷನ್ನಲ್ಲಿ EVM ಮಿಷಿನ್ ಬದಲಾಗಿ ಬ್ಯಾಲೆಟ್ ಪೇಪರ್ನ ಬಳಸಬೇಕಂತಂದು ಹೇಳ್ತಾ ಇದ್ದಾರೆ. ಸೊ ಯಾಕೆ EVMನ ಬದಲಾಗಿ ಬ್ಯಾಲೆಟ್ ಪೇಪರ್ನ ಬಳಸಬೇಕು ಅಂತಂದು ಹೇಳ್ತಾ ಇದ್ದಾರೆ ಅಂದರೆ, EVM ಆದರೆ ನಾವು ಯಾರಿಗೆ ವೋಟ್ ಹಾಕ್ತಿದ್ದೀವಿ ಅಂತಂದು ಗೊತ್ತಾಗಲ್ಲ ವೋಟರ್ಗೆ, ಮತ್ತು ಅದು ಟೆಕ್ನಿಕಲ್ ಇಶ್ಯೂ ಬರುತ್ತೆ ಪೋಲಿಂಗ್ ನಡೆಸುವಾಗ. ಮತ್ತು ನಾವು ವೋಟ್ ಹಾಕಿದಾಗ ಅದು ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ EVM ಮಿಷಿನ್ಗೆ. ನಾವು ಹಾಕಿರೋದು ಒಬ್ಬರಿಗೆ, ಬೇರೆ ತೋರಿಸೋದೊಬ್ಬರಿಗೆ ಅಂತಂದು ಭಾಳಷ್ಟು ಸಂಶಯಗಳಿವೆ EVM ಮಿಷಿನ್ ಮೇಲೆ. ಸೊ ಅದಕ್ಕಾಗಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ EVMನ ಬದಲಾಗಿ ಬ್ಯಾಲೆಟ್ ಪೇಪರ್ನ ಬಳಸಬೇಕಂತಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತು ರಾಜ್ಯ ಸರ್ಕಾರ ನಿರ್ಧರಿಸಿದೆ. EVM ಮಿಷಿನ್ ಬಳಸಿದರೆ ಚೆನ್ನಾಗಿರುತ್ತಾ ಅಥವಾ ಬ್ಯಾಲೆಟ್ ಪೇಪರ್ ಬಳಸಿದರೆ ಚೆನ್ನಾಗಿರುತ್ತಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.